ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಅನುಷ್ಕಾ ಶೆಟ್ಟಿ ಭಾಗಮತಿ ಹಾಗೆ ನಿಶ್ಶಬ್ದಂ ಸಿನಿಮಾ ಆದಮೇಲೆ ಅವರನ್ನ ತೆರೆ ಮೇಲೆ ಯಾವಾಗ ನೋಡ್ತೀವೋ ಅನ್ನುವಂತಹ ಕುತೂಹಲದಲ್ಲಿ ಜೊತೆಗೆ ಸಾಕಷ್ಟು ನಿರೀಕ್ಷೆಯಲ್ಲಿ ಅವರ ಘಾಟಿ ಸಿನಿಮಾಗೋಸ್ಕರ ಕಾದು ಕುಳಿತಿದ್ರು ನಿರೀಕ್ಷಕರು. ಆದರೆ ಈಗ ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಬಾಕ್ಸ್ ಆಫೀಸ್ ಅಲ್ಲಿ 10 ಕೋಟಿಯನ್ನ ಕೂಡ ಗಳಿಸೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಘಾಟಿ ಸಿನಿಮಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಾಹುಬಲಿಯಂತಹ ಜೊತೆಗೆ ಅರುಂಧತಿಯಂತಹ ಸೂಪರ್ ಡೂಪರ್ ಹಿಟ್ ಕೊಟ್ಟಂತಹ ನಮ್ಮ ಕರಾವಳಿಯ ಚೆಲುವೆಯ ಘಾಟಿ ಸಿನಿಮಾ ಅದ್ಭುತವಾದ ನಟನೆ ಅನ್ನುವಂತಹ ರಿವ್ಯೂನ ಪಡ್ಕೊಂಡಿದೆ. ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ಗಳ ಮೂಲಕ ಕೂಡ ಮನೆ ಮಾತಾಗಿದೆ. ಆದರೂ ಈ ಒಂದು ಸಿನಿಮಾದ ಮೇಲೆ ಎಫೆಕ್ಟ್ ಆಗಿದೆ. ಇದಕ್ಕೆ ಸಾಕಷ್ಟು ಮೆರಿಟ್ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದೇನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇದುವರೆಗೂ ಘಾಟಿ ಸಿನಿಮಾ ಮಾಡಿರುವಂತಹ ಒಟ್ಟು ಕಲೆಕ್ಷನ್ ಎಷ್ಟು, ಜೊತೆಗೆ ಕರ್ನಾಟಕದ ಒಂದು ಕಲೆಕ್ಷನ್ ಹೇಗಿದೆ ಅನ್ನೋದ್ರ ಬಗೆಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಘಾಟಿ ಸಿನಿಮಾ ಕಳೆದ ವಾರ ಬಿಡುಗಡೆಯಾದಂತಹ ಸಿನಿಮಾ ಇದುವರೆಗೂ ಅಂದರೆ ಈಗ ಶುಕ್ರವಾರ ಬಂತು ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ 1 ವಾರ ಆಗುತ್ತೆ. 1 ವಾರದಲ್ಲಿ ತಮಿಳು ಹಾಗೂ ತೆಲುಗಿನಲ್ಲಿ ಬಿಡುಗಡೆಯಾದಂತಹ ಈ ಒಂದು ಸಿನಿಮಾ ಇವತ್ತಿನ ಒಂದು ವರದಿ ಪ್ರಕಾರ 6.39 ಕೋಟಿ ರು ಗಳಿಸುವಲ್ಲಿ ಮಾತ್ರ ಶಕ್ತವಾಗಿದೆ. ಸಕ್ನಿಲ್ ಕವರ ಮಾಹಿತಿಯ ಪ್ರಕಾರ ಶುಕ್ರವಾರ ಅಂದರೆ ರಿಲೀಸ್ ಆದಂತಹ ಮೊದಲನೇ ದಿನ 2 ಕೋಟಿ ರುಗಳೊಂದಿಗೆ ಈ ಒಂದು ಚಿತ್ರದ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಶುರುವಾಯಿತು. ಅದಾದ ನಂತರ ಶನಿವಾರಕ್ಕೆ ಅದು 1.74 ಕೋಟಿ ರುಗೆ ಬಂದು ನಿಲ್ಲುತ್ತೆ. ಅಂದರೆ ಮೊದಲನೇ ದಿನಕ್ಕೂ 2ನೇ ದಿನಕ್ಕೂ 13% ಕುಸಿತವನ್ನ ಆ ಒಂದು ಸಿನಿಮಾ ಕಂಡುಕೊಳ್ತು. ಇದಾದ ನಂತರ ಬಾಕ್ಸ್ ಆಫೀಸ್ ನಂಬರ್ಸ್ ಅಂತೂ ತೀರಾ ಗಮನಾರ್ಹವಾಗಿ ತೀರಾ ಕಳಪೆ ಅನ್ನುವಂತಹ ಮಟ್ಟದಲ್ಲಿ ಕುಸಿಯೋದಕ್ಕೆ ಪ್ರಾರಂಭಿಸಿತು. ಭಾನುವಾರ ಅಂದರೆ ಸಾಮಾನ್ಯವಾಗಿ ವೀಕೆಂಡ್ ಅಂತ ಹೇಳಿದಾಗ ಕಲೆಕ್ಷನ್ ವೈಸ್ ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲೂ ತಮಿಳಿನಲ್ಲಿ ಯಾವ ರೀತಿ ನಾವು ನಯನತಾರವರನ್ನ ಲೇಡಿ ಸೂಪರ್ ಸ್ಟಾರ್ ಅಂತೀವೋ, ಈ ಒಂದು ಸಿನಿಮಾದಲ್ಲಿ ಘಾಟಿ ಸಿನಿಮಾದಲ್ಲಿ ಅನುಷ್ಕಾರವರನ್ನು ನೋಡಿದಂತಹ ಮಂದಿ ಕೂಡ ತೆಲುಗಿಗೆ ಒಬ್ಬರು ಲೇಡಿ ಸ್ಟಾರ್ ಸಿಕ್ಕಿದ್ರು, ಲೇಡಿ ಸೂಪರ್ ಸ್ಟಾರ್ ಸಿಕ್ಕಿದ್ರು ಅನ್ನುವಂತಹದ್ದನ್ನೇ ಹೇಳಿದ್ರು. ಆದರೆ ಘಾಟಿ ಸಿನಿಮಾ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಭಾನುವಾರ ಚಿತ್ರದ ಒಂದು ಗಳಿಕೆ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ರೆ ಭಾನುವಾರದ ಗಳಿಕೆ ಕೇವಲ 1.15 ಕೋಟಿ ರುಗಳೊಂದಿಗೆ ಸಾಕಷ್ಟು ಕುಸಿತವನ್ನು ಕಂಡು. ಇನ್ನು ಇದು ಸೋಮವಾರ 65 ಲಕ್ಷಕ್ಕೆ ಬಂದರೆ ಮಂಗಳವಾರ 58 ಲಕ್ಷ ರುಗಳೊಂದಿಗೆ ಇಳಿಕೆಯನ್ನು ಕಂಡಿದೆ. ಹಾಗೆ ಬುಧವಾರಕ್ಕೆ ಇದು 27 ಲಕ್ಷ ಆಗಿದೆ. ಒಟ್ಟಾರೆ ಹೇಳೋದಾದರೆ ಇದುವರೆಗಿನ ಕಲೆಕ್ಷನ್ 10 ಕೋಟಿಯನ್ನು ತಲುಪೋದಕ್ಕೂ ಕೂಡ ವಿಫಲವಾಗಿದೆ ಅನುಷ್ಕಾ ಶೆಟ್ಟಿ ಅವರ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾ ರಿಲೀಸ್ ಆದಾಗ ಅಲ್ಲು ಅರ್ಜುನ್ ರವರು ಕೂಡ ಸ್ವೀಟಿಗೆ ವಿಶ್ ಮಾಡಿದರು. ಜೊತೆಗೆ ಪ್ರಭಾಸ್ ಅವರು ಕೂಡ ಘಾಟಿ ಸಿನಿಮಾದಲ್ಲಿ ಒಂದು ಯಶಸ್ಸನ್ನು ಕಾಣಲಿ ಅನ್ನುವಂತಹ ಮಟ್ಟಿಗೆ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅನುಷ್ಕಾ ಶೆಟ್ಟಿ ಅವರ ಒಂದು ಸಿನಿಮಾ ಏನಿದೆ ಅದಕ್ಕೆ ಒಂದು ಶುಭಾಶಯವನ್ನು ಕೂಡ ಕೋರಿದ್ರು. ಈ ಸಿನಿಮಾ ಯಾಕೆ ಯಶಸ್ಸು ಕಾಣಲಿಲ್ಲ ಅನ್ನೋದಕ್ಕೆ ಒಂದಷ್ಟು ನೆಗೆಟಿವ್ ಅಂಶಗಳನ್ನು ಕೂಡ ಹುಡುಕಿದ್ದಾರೆ ನಮ್ಮ ವೀಕ್ಷಕರು. ಅದರಲ್ಲಿ ಮುಖ್ಯವಾಗಿ ಘಾಟಿ ಸಿನಿಮಾ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಅದು ಓಣಂ ವಾರ ಆಗಿದ್ದಂತಹ ಸಮಯ, ಮಲಯಾಳಂನಲ್ಲಿ ರಿಲೀಸ್ ಆದಂತಹ ಲೋಕ ಸಿನಿಮಾ ಅದಾಗಲೇ ಒಂದಷ್ಟು ಹೆಸರನ್ನ ಮಾಡಿತ್ತು. ಆ್ಯಂಡ್ ಬಜೆಟ್ ವೈಸ್ 25-30 ಕೋಟಿ ಬಜೆಟ್ನ ಸಿನಿಮಾ 100-300 ಕೋಟಿವಷ್ಟು ಗಳಿಸುವಂತಹ ಮಟ್ಟಿಗೆ ದೊಡ್ಡ ತಾರಾಗಣ ಇಲ್ಲದೆ ಇದ್ರೂ ಕೂಡ ಹೊಸಬರ ಒಂದು ಪ್ರಯತ್ನದಿಂದಾಗಿ 300 ಕೋಟಿ ಕಲೆಕ್ಷನ್ ಅನ್ನ ಕಂಡಿತ್ತು. ಅಂಡ್ ಮೋಹನ್ ಲಾಲ್ ಅವರ ಸಿನಿಮಾ ಕೂಡ ಲೋಕ ಸಿನಿಮಾ ಎದುರು ಒಂದು ರೀತಿ ಸೋತಿದೆ ಅಂತಾನೆ ಪ್ರಚಾರ ಆಗಿತ್ತು. ಸೊ ಲೋಕ ಸಿನಿಮಾ ಆಗಷ್ಟೇ ತೆರೆ ಮೇಲೆ ಇದ್ದದ್ದು, ಒಳ್ಳೆಯ ಗಳಿಕೆಯನ್ನು ಕಾಣ್ತಿದ್ದು, ಒಳ್ಳೆಯ ಪ್ರದರ್ಶನವನ್ನ ಕಾಣ್ತಿದ್ದು, ಘಾಟಿ ಸಿನಿಮಾಕ್ಕೇನಾದರೂ ಎಫೆಕ್ಟ್ ಆಯ್ತಾ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ತಮಿಳ್ ಆಗಿರಬಹುದು ಅಥವಾ ತೆಲುಗು ಆಗಿರ್ಬೋದು, ಆ ಒಂದು ಪ್ರಚಾರಕ್ಕೆ ಅನುಷ್ಕಾ ಶೆಟ್ಟಿ ಅವರು ಬರದೇ ಇದ್ದಿದ್ದು ಇದಕ್ಕೂ ಕೂಡ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಸೈಜ್ 0 ಅನ್ನುವಂತಹ ಸಿನಿಮಾನ ಮಾಡಿದ್ಮೇಲೆ ಅನುಷ್ಕಾ ಶೆಟ್ಟಿ ಅವರು ಒಂದು ರೀತಿ ಪ್ರಚಾರಕ್ಕೆ ಹಿಂದೆಟ್ಟಾಗ್ತಿದ್ದಾರೆ. ಯಾಕಂದರೆ ಆ ಒಂದು ಸಿನಿಮಾದಲ್ಲಿ ನೈಜ ಅಭಿನಯ ಬೇಕು, ನೈಜವಾಗಿ ತಾವು ದಪ್ಪ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ಒಂದು ಪ್ರಯತ್ನವನ್ನು ಪಟ್ಟಿದ್ರು. ಆ ಒಂದು ವೇಟ್
ಗೇನ್ ಏನಾದರೂ ಅದನ್ನ ಇಳಿಸೋದಕ್ಕೆ ಒಂದಷ್ಟು ಸರ್ಜರಿ ಮೊರೆ ಹೋಗಿದ್ರು. ಬಟ್ ಆದರೂ ಅದಾದ ನಂತರದಲ್ಲಿ ಒಂದಷ್ಟು ಅನಾರೋಗ್ಯದ ಸಮಸ್ಯೆ ಅವರನ್ನ ಕಾಡಿತ್ತು ಅಂತಲೂ ಕೂಡ ಹೇಳಲಾಗ್ತಿತ್ತು. ಅಂಡ್ ಇಲ್ಲಿಗೆ ಕರ್ನಾಟಕಕ್ಕೆ ಬಂದಾಗಲೂ ಕೂಡ ಆ ಚಿತ್ರದ ನಿರ್ದೇಶಕರನ್ನ ಕೇಳಿದಾಗ ಅವ್ರು ಹೇಳಿದ್ ಒಂದೇ, ಅವರಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂತಹ ಕಾರಣಕ್ಕೆ ಎಲ್ಲೂ ಬರ್ತಿಲ್ಲ ಅಂತ. ಸೊ ಇದು ಕೂಡ ಅಂದ್ರೆ ಎಲ್ಲೂ ಕೂಡ ಅನುಷ್ಕಾ ಶೆಟ್ಟಿ ಅವರು ಕಾಣಿಸ್ಕೊಳ್ದೆ ಇದ್ದದ್ದು ಚಿತ್ರದ ಒಂದು ರಿಲೀಸ್ ಮೇಲೆ, ಚಿತ್ರದ ಒಂದು ಗಳಿಕೆ ಮೇಲೆ ಏನಾದರೂ ಎಫೆಕ್ಟ್ ಆಯ್ತಾ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇನ್ನು ಕರ್ನಾಟಕದಲ್ಲಿ ಮುಖ್ಯವಾಗಿ ಈ ಒಂದು ಸಿನಿಮಾವನ್ನ ಯಶ್ ರವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಖರೀದಿ ಮಾಡಿದ್ದಾರೆ. ವಿತರಣೆ ಹಕ್ಕನ್ನ ಅಂತಲೇ ಎಲ್ಲಾ ಕಡೆನೂ ಹೆಸರನ್ನ ಮಾಡಿತ್ತು. ಯಾಕಂದ್ರೆ ಅದಾಗಲೇ ಕೊತ್ತಲವಾಡಿ ಸಿನಿಮಾ ಮೂಲಕ ನಿರ್ಮಾಪಕಿಯಾಗಿ ಸೋತಿದ್ರು. ವಿತರಣೆ ವಿಚಾರದಲ್ಲಿ ನಾನು ಕಲಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅನುಷ್ಕಾ ಶೆಟ್ಟಿ ಅವರ ಘಾಟಿ ಸಿನಿಮಾವನ್ನ ವಿತರಣೆ ತೆಗೆದುಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಬಟ್ ಕನ್ನಡದಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳಿದಾಗ ತೆಲುಗು ಹಾಗೂ ತಮಿಳಿನಲ್ಲಿ ಹಿಟ್ಟಾದ ನಂತರ ಕನ್ನಡದಲ್ಲಿ ಬಿಡುಗಡೆ ಮಾಡುವಂತಹ ಪ್ರಯತ್ನ ಪಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಂಡ್ ಎಲ್ಲೋ ಒಂದು ರೀತಿ ಕರ್ನಾಟಕದಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಬಿಡುಗಡೆ ಆಗದೇನೆ ತಮಿಳು ಹಾಗೂ ತೆಲುಗಿನಲ್ಲಿ ಈ ಒಂದು ವಿತರಣೆ ಖರೀದಿಸಿದ್ದು ಕೂಡ ಎಫೆಕ್ಟ್ ಆಯಿತು ಅಂತಾನೆ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಆಗಿರಬಹುದು ಅಥವಾ ತೆಲುಗು ತಮಿಳಿನಲ್ಲಿ ಆಗಿರಬಹುದು, ಈ ಚಿತ್ರಕ್ಕೆ ಅನುಷ್ಕಾ ಶೆಟ್ಟಿ ಅವರು ಡಬ್ಬಿಂಗ್ ಅನ್ನ ಮಾಡಿಲ್ಲ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಡಬ್ಬಿಂಗ್ ಮಾಡಿಲ್ಲ ಅಂತಲೂ ಕೂಡ ವರದಿ ಆಗಿದೆ. ಆದರೆ ಈ ಒಂದು ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ ಅವರ ಬಗೆಗೆ, ಅವರ ಡಬ್ಬಿಂಗ್ ವಿಚಾರದ ಬಗ್ಗೆ ಕೇಳಿದಾಗ ಅನುಷ್ಕಾ ಶೆಟ್ಟಿ ಅವರು ಕನ್ನಡ ಆಗಿರಬಹುದು, ತಮಿಳು ಹಾಗೆ ಕನ್ನಡದ ವಿಚಾರದಲ್ಲೂ ಕೂಡ ಡಬ್ಬಿಂಗ್ ಮಾಡಿಲ್ಲ ಅಂತ ಹೇಳಲಾಗಿತ್ತು. ಅದಕ್ಕೆ ಅವರ ಆರೋಗ್ಯದ ಸಮಸ್ಯೆಯನ್ನ ಕೂಡ ಹೇಳಿಕೊಳ್ಳಲಾಗಿತ್ತು. ಸೊ ಇದು ಕೂಡ ಅದಕ್ಕೆ ಒಂದು ಪ್ರಮುಖ ಕಾರಣ ಆಯ್ತಾ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಇನ್ನು ಕ್ರಿಶ್ ಜಾಗರ್ಲಮುಡಿ ಇವರ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬಂದಿದ್ದು. ಇವರ ನಿರ್ದೇಶನದಲ್ಲಿ ನಾವು ಗಮ್ಯಂ ಸಿನಿಮಾದಂತಹ ಸೂಪರ್ ಹಿಟ್ ಸಿನಿಮಾವನ್ನು ಕೂಡ ನೋಡಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ಇದೇ ವರ್ಷ ರಿಲೀಸ್ ಆದಂತಹ ಹರಿಹರ ವೀರಮಲ್ಲು, ಅಂದ್ರೆ ಪವನ್ ಕಲ್ಯಾಣ್ ಅವರು DCM ಆದ ನಂತರ ಹರಿಹರ ವೀರಮಲ್ಲು ಸಿನಿಮಾ ಬರುತ್ತೆ. ತುಂಬಾ ನಿರೀಕ್ಷೆಯನ್ನ ಹೆಚ್ಚಿಸಿರುತ್ತೆ. ಆದ್ರೆ ಸಿನಿಮಾವನ್ನ ನೋಡ್ಕೊಂಡು ಬಂದವರು ಯಾರು ಕೂಡ ಈ ಸಿನಿಮಾ ಬಗೆಗೆ ಒಳ್ಳೆಯ ಟಾಕ್ಸ್ ಅನ್ನ ಕೊಡ್ಲಿಲ್ಲ. ಅಂಡ್ ಆ ಒಂದು ಸಂದರ್ಭದಲ್ಲಿ ಹರಿಹರ ವೀರಮಲ್ಲು ಜೊತೆಗೆ ಬಿಡುಗಡೆಯಾದಂತಹ ಸೂ ಫ್ರಮ್ ಸೋ ಸಿನಿಮಾದ ಕಲೆಕ್ಷನ್ ಇನ್ಕ್ರೀಸ್ ಆಗಿರುತ್ತೆ. ಹರಿಹರ ವೀರಮಲ್ಲು ಬಾಕ್ಸ್ ಆಫೀಸ್ ಅಲ್ಲಿ ಮಕಾಡೆ ಮಲಗಿರುತ್ತೆ. ಸೊ ಈ ಒಂದು ಸಿನಿಮಾದ ಹೀನಾಯ ಸೋಲು ಕೂಡ ಈ ಒಂದು ಡೈರೆಕ್ಟರ್ ವಿಚಾರದಲ್ಲಿ ಎಫೆಕ್ಟ್ ಆಯ್ತಾ ಅನ್ನುವಂಥದ್ದು. ಇನ್ನು ಘಾಟಿ ಸಿನಿಮಾ ತುಂಬಾ ಲೇಟ್ ಆಗಿ ರಿಲೀಸ್ ಆಗಿದೆ. ಈ ಹಿಂದೆ ಆಲ್ರೆಡಿ 2 ಸಲ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು. ಆದ್ರೆ ಆ 2 ಡೇಟ್ ಅಲ್ಲೂ ಕೂಡ ಅದು ರಿಲೀಸ್ ಆಗದೇನೆ ಮುಂದಕ್ಕೆ ಹೋಗಿತ್ತು. ಎಲ್ಲ ಒಂದು ರೀತಿ ನೋಡುಗರಲ್ಲಿ ಗೊಂದಲವನ್ನ ಉಂಟು ಮಾಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ವಿಚಾರದಲ್ಲಿ ಕಾಡುತ್ತೆ. ಒಟ್ಟಿನಲ್ಲಿ ತುಂಬಾ ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ಸಿನಿಮಾ, ಅನುಷ್ಕಾ ಶೆಟ್ಟಿ ಅವರ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಏನಿದೆ, ಆ ಒಂದು ಸೀನ್ಗಳ ಮೂಲಕ, ಆಕ್ಷನ್ ಸೀಕ್ವೆನ್ಸ್ಗಳ ಮೂಲಕ, ಅವರ ವಿಭಿನ್ನ ಪಾತ್ರದ ಮೂಲಕ, ವಿಭಿನ್ನ ಕಥೆಯ ಮೂಲಕ ಸದ್ದು ಮಾಡುತ್ತೆ ಅಂತ ಅನ್ಕೊಂಡ್ರೆ ಬಾಕ್ಸ್ ಆಫೀಸ್ ಅಲ್ಲಿ 10 ಕೋಟಿ ಗಳಿಸೋದಕ್ಕೂ ಕೂಡ ವಿಫಲವಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.